talking about captaincy, right? So was there, but so ನಂಗೆ ಅರ್ಥ ಆಯ್ತು how it works and coaches ಅವ್ರು ಎಷ್ಟು ಹೇಳ್ತಾರೆ ಗೈಡ್ ಮಾಡ್ತಾರೆ ಅಂತ. But was there any ಒಂದು moment ಇಲ್ಲ this one that you realized that ಇಲ್ಲ ಗುರು being a captain is not a joke, ಇಲ್ಲ some decision that you made and you were like okay, this as a captain I did good here, that feeling that illa guru I am the captain, right? That responsibility kind of feeling, did that anytime come to you? Oh my God, like in my under 19 days, selection matches ಅಲ್ಲಿ ಲೈಕ್ ಏನಾಗ್ತಿತ್ತು ಅಂದ್ರೆ ಕ್ಯಾಪ್ಟನ್ಸಿ ಕೊಡೋರು. ಬಟ್ ಐ ಥಿಂಕ್ ನಾನು ಕ್ಯಾಪ್ಟನ್ಸಿ ಬಗ್ಗೆ ಎಷ್ಟು ತಲೆ ಕೆಡ್ಸ್ಕೊತಾ ಇದೆ ಅಂದ್ರೆ ಐ ವಾಸಂಟ್ ಆ ಪ್ರೆಷರ್ ಅಲ್ಲಿ ಐ ವಾಸ್ ನಾಟ್ ಏಬಲ್ ಟು ಫೋಕಸ್ ಆನ್ ಮೈ ಓನ್ ಪರ್ಫಾರ್ಮೆನ್ಸಸ್. Mm-hmm. ಅಂಡ್ ದಟ್ ಈಸ್ ವೈ ಐ ಕುಡ್ ನಾಟ್ ಪರ್ಫಾರ್ಮ್ ವೆನ್ ಇಟ್ ಮ್ಯಾಟರ್ಡ್ ದ ಮೋಸ್ಟ್. Mm-hmm. And that is why I did not, like, I failed in my under 19 days because of that particular reason. I personally feel it was because of that particular reason. And all of those reasons made me a better player in my under 23 days because I could process my feelings better. I could process what was actually happening to me better because I had already failed in under 19. So I actually knew what was going wrong in my under 23 days so that I wouldn't make the same mistake again. And that actually played a major role for me to perform better in my under 23 days because I'd failed as a batsman. Being a captain, I'd failed in performing well during my batting time. So it played a major role for me in my under 23. So basically ಏನಾಯ್ತು ಅಂದ್ರೆ ಕ್ಯಾಪ್ಟನ್ಸಿ ಬಗ್ಗೆ ನಾನು ಬರೀ ಫೀಲ್ಡಿಂಗ್ ಮಾಡ್ಬೇಕಾದ್ರೆ ತಲೆ ಕೆಡ್ಸ್ಕೊತಿದ್ದೆ. ವೆನ್ ಆ ಟೀಮ್ ವಾಸ್ ಬ್ಯಾಟಿಂಗ್ ನಾನು ಕ್ಯಾಪ್ಟನ್ಸಿ ಬಗ್ಗೆ ತಲೆನೇ ಕೆಡ್ಸ್ಕೊತಿರ್ಲಿಲ್ಲ, ಬರೀ ನನ್ನ ಬ್ಯಾಟಿಂಗ್ ಬಗ್ಗೆ ನಾನು ತಲೆ ಕೆಡ್ಸ್ಕೊತಾ ಇದ್ದೆ. So basically, I started focusing on the things that I can control. Ashta. Okay. So, and you just shared that captaincy our performance matter agutte, right? That performance is what? Is that performance your batting or is that the team overall winning, and how is that judged? ಅಂದ್ರೆ ಇವಾಗ ಸೆಲೆಕ್ಟರ್ಸ್ ನೋಡ್ಬೇಕಂದ್ರೆ ಒಂದು they'll also look at the captain's individual performance and the team alwa. So how is that Correct. like I mean the team has won because you have made because the captain has made this decision. Ad hege, that is looked at. How is that judged? Basically, the captaincy ಕೊಡೋದು based on experience and based on the best performances. So someone who's good at doing both, managing people and at the same time focusing on his own performance also, ಅವ್ರಿಗೆ ಯೂಶಲಿ ಕ್ಯಾಪ್ಟನ್ಸಿ ಕೊಡ್ತಾರೆ. ಅಂಡರ್ 19 ಅಲ್ಲಿ ಅದನ್ನ ಹಂಗ ಅನ್ಕೊಂಡ್ ಮೋಸ್ಟ್ಲಿ ನಂಗೆ ಕೊಟ್ಟಿದ್ರು ಬಿಕಾಸ್ ಅಂಡರ್ 16 ಸ್ಟೇಟ್ ಆಡಿದೆ. ಅಂಡರ್ 19 ಝೋನ್ ಟೀಮ್ಗೆಲ್ಲ ಕ್ಯಾಪ್ಟನ್ ಮಾಡೋಣ ಇವ್ನಿಗೆ ಅಂತ ನಂಗೆ ಅಂಡರ್ 19 ಝೋನ್ ಟೀಮ್ಗೆಲ್ಲ ಕ್ಯಾಪ್ಟನ್ ಮಾಡಿದ್ರು. ಸೊ ಅದರಿಂದ ನಾನು ಅಂಡರ್ 19 ಝೋನ್ ಅಲ್ಲಿ ಈವನ್ ದೋ ಟೀಮ್ ಪರ್ಫಾರ್ಮೆನ್ಸ್ ನಾವು ಗೆದ್ವಿ, ಫೈನಲ್ಸ್ಗೆಲ್ಲ ರೀಚ್ ಆದ್ವಿ ಆಸ್ ಅ ಮೈಸೂರ್ ಝೋನ್ ಟೀಮ್, ಬಟ್ ನಂದು ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ವಾಸ್ ನಾಟ್ ದಟ್ ಗ್ರೇಟ್ ಟು ಬಿ ಸೆಲೆಕ್ಟೆಡ್ ಟು ದ ಸ್ಟೇಟ್ ಟೀಮ್. ಸೊ ಬೇಸಿಕಲಿ ಅದೆಲ್ಲ ನಂಗೆ ಅಂಡರ್ 23 ಡೇಸ್ ಅಲ್ಲಿ ಹೆಲ್ಪ್ ಆಯ್ತು ರಿಯಲೈಸ್ ಮಾಡೋಕೆ ದಟ್ ಈವನ್ ದೋ ಟೀಮ್ ಪರ್ಫಾರ್ಮ್ಸ್ ವೆಲ್, ಫಾರ್ ಮೀ ಟು ಗೆಟ್ ಸೆಲೆಕ್ಟೆಡ್ ಅಟ್ ದ ಎಂಡ್ ಆಫ್ ದ ಡೇ ಇಟ್ ಹ್ಯಾಸ್ ಟು ಬಿ ಮೈ ಓನ್ ಪರ್ಫಾರ್ಮೆನ್ಸ್. ಬೇಸಿಕಲಿ ಆ ತರ ಇರುತ್ತೆ ಸೆಲೆಕ್ಷನ್ ಮ್ಯಾಚಸ್ ಅಂದ್ರೆ ವಿನ್ನಿಂಗ್ ಆರ್ ಲೂಸಿಂಗ್ ಇಸ್ ಸೆಕೆಂಡರಿ, ನಿಂದು ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಮ್ಯಾಟರ್ ಆಗುತ್ತೆ ತುಂಬಾ. Okay. Then from there, I remember you also mentioned that ನನಗೆ um, ಮೈಸೂರ್ ವಾರಿಯರ್ಸ್ ಜೊತೆನೂ ಸೆಲೆಕ್ಟ್ ಆದರೆ ಅಲ್ವಾ ನೀನು? ಸೊ ಹೌ ಡಿಡ್ ದಟ್ ವರ್ಕ್ ಔಟ್ ನಿಂಗೆ? ಮೈಸೂರ್ ವಾರಿಯರ್ಸ್ ಜೊತೆ ಹೇಗೆ ಡಿಡ್ ಯುವರ್ ಇನ್ನಿಂಗ್ ಸ್ಟಾರ್ಟ್ ಅಂಡ್ ಹೌ ಇಸ್ ದಟ್? ಆಕ್ಚುಲಿ KPL ಅಲ್ಲಿ ಎಲ್ಲಾ ಟೀಮ್ಸು 2 ಮೆಂಬರ್ಸ್ ನ ಲೋಕಲ್ ಸೆಲೆಕ್ಷನ್ಸ್ ಅಲ್ಲಿ ಸೆಲೆಕ್ಟ್ ಮಾಡ್ಬೇಕು. ಸೊ ಆತರ ನಾನು ಆಲ್ರೆಡಿ 2 ವರ್ಷ ಸೆಲೆಕ್ಷನ್ಸ್ ಹೋಗಿದ್ದೆ, ಬಟ್ ಸೆಲೆಕ್ಟ್ ಏನ್ ಆಗಿರ್ಲಿಲ್ಲ. ಸೊ ಈ ವರ್ಷನೂ ಏನ್ ಸೆಲೆಕ್ಟ್ ಆಗ್ತೀನಿ ಅಂತ ಹೋಪ್ಸ್ ಇಟ್ಕೊಂಡೇನು ಸೆಲೆಕ್ಷನ್ ನಾರ್ಮಲ್ ಆಗಿ ಹೋದೆ. ಆಸ್ ಎವ್ರಿ ವರ್ಷ ಹೋಗ್ತಿದ್ದೆ ಅದೇ ತರ ಈ ಸಲಿನೂ ಸೆಲೆಕ್ಷನ್ಸ್ ಹೋದೆ. ಬಟ್ ಏನ್ ಡಿಫ್ರೆಂಟ್ ಆಗಿತ್ತು ಅಂದ್ರೆ ಅಂಡರ್ 23 ನಾನು ಝೋನಲ್ಸ್ ಅಲ್ಲಿ 2 ಸೆಂಚುರಿ ಹೊಡೆದಿದ್ದೆ. ಅಂಡರ್ 23 ಝೋನ್ ಸ್ಟೇಟ್ ಪ್ರಾಬಲ್ಸ್ಗೆಲ್ಲ ಸೆಲೆಕ್ಟ್ ಆಗಿದ್ದೆ. ಸೊ ಅಂಡ್ ದೆನ್ ಅಂಡರ್ 23 ಸ್ಟೇಟ್ಗೆ ಆ ವರ್ಷ ನಾನು ಸೆಲೆಕ್ಟ್ ಆಗಿರ್ಲಿಲ್ಲ. ಆ ವರ್ಷ ಅಂಡರ್ 23 ಸ್ಟೇಟ್ ಸೆಲೆಕ್ಟ್ ಆಗ್ಲಿಲ್ಲ. ಬಟ್ ಆ ವರ್ಷ ನಂಗೆ ನಾನು ಝೋನಲ್ಸ್ ಅಲ್ಲಿ 2 ಸೆಂಚುರಿ ಹೊಡೆದಿದೆ, ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅನ್ನೋದು ರೀಸನ್ಗೋಸ್ಕರ ಅದೇ ಸೆಲೆಕ್ಟೆಡ್ ಮೀ. ಅದು ಏನೋ ಟ್ಯಾಲೆಂಟ್ ಹಂಟ್ ಅಂತ ಹೇಳ್ತಾರೆ KPL ಅಲ್ಲಿ, ಟ್ಯಾಲೆಂಟ್ ಹಂಟ್ ಸೆಲೆಕ್ಷನ್ ಅಂತ. ಸೊ ಬೇಸಿಕಲಿ ಮೈಸೂರು ವಾರಿಯರ್ಸ್ ಅವ್ರು ಮೈಸೂರಲ್ಲಿ ಸೆಲೆಕ್ಷನ್ ಮಾಡ್ತಾರೆ, ಇಬ್ರನ್ನ ತಗೋತಾರೆ.
ಹ್ಮ್. ಹುಬ್ಳಿ ಅವ್ರು ಹುಬ್ಳಿಯಲ್ಲಿ ಸೆಲೆಕ್ಷನ್ ಮಾಡ್ತಾರೆ, ಹುಬ್ಳಿ ಅವ್ರನ್ನ ಲೋಕಲ್ ನ ಇಬ್ರು ತಗೋತಾರೆ. ಸೊ ಆ ತರ ನಾನು ಫಸ್ಟ್ ಟೈಮ್ ಸೆಲೆಕ್ಟ್ ಆಗಿದ್ದು KPL ಗೆ. Okay. ಸೊ ಆಗ ಕರುಣ್ ನಾಯರ್ ಇದ್ರು, ಸುಚಿತ್ ಇದ್ರು, ಅಂದ್ರೆ ಸೋ ಮೆನಿ ಅದರ್ ಪ್ಲೇಯರ್ಸ್, ಬಿಗ್ ಪ್ಲೇಯರ್ಸ್. ಸೊ ಅವ್ರನ್ನೆಲ್ಲ ನೋಡಿ ಕಲಿಯಕ್ಕೆ ತುಂಬಾ ಇರ್ತಾ ಇತ್ತು. ಅವ್ರ ಜೊತೆ ಪ್ರಾಕ್ಟೀಸ್ ಮಾಡೋದಾಗ್ಲಿ, ದ ವೇ ದೇ ಪ್ರೊಫೆಷನಲಿಸಮ್, the way they behaved, the way they went about their business, and the way they perform, the way they absorb the pressure, and how it is to play when there is crowd. It's a different feeling altogether. Playing under lights for the first time, it's a different ball game. So Adela, I think I started to understand. I got that exposure. I started to mingle with everyone. I started observing how everyone, what professionalism is all about. Anta. That is when I started understanding much better. But that must have given a lot of exposure, Alva. I mean, to you and in general cricketers as well. Definitely, Maga. But there's nothing like it, Maga. Like, I think professionalism, ಆ ನೋಡಿ ಕಲಿಯೋದಿದೆಯಲ್ಲ, I think Mm-hmm. that helps a lot, Maga. And the way interaction with such big players, and ಅವರು ನಮ್ ಜೊತೆ ಅಷ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡೋದು. ಈಗ ನೋಡು, ನಾವೆಲ್ಲ ಅವ್ರನ್ನ ಬರೀ ಟಿವಿಯಲ್ಲಿ ನೋಡಿರ್ತೀವಿ, ಪರ್ಸನಲಿ ಹೆಂಗಿರ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಒಂದು ಐಡಿಯಾ ಇರತ್ತೆ ಅಷ್ಟೇ. ಬಟ್ Mm-hmm. ರಿಯಲ್ ಅಲ್ಲಿ ತುಂಬಾ ಡಿಫ್ರೆಂಟ್ ಇರತ್ತೆ ಅವ್ರ ಅಪ್ರೋಚ್. ಬಟ್ ನಿಜ ಹೇಳ್ಬೇಕಂದ್ರೆ 90% ಆಫ್ ದ ಕ್ರಿಕೆಟರ್ಸ್ ದಟ್ ಐ ಹ್ಯಾವ್ ನೋನ್, ಆ ಕ್ಯಾರೆಕ್ಟರ್, ಆ ಆಟಿಟ್ಯೂಡ್ ವಿಲ್ ಬಿ ವೆರಿ ಡಿಫ್ರೆಂಟ್ ಆನ್ ದ ಫೀಲ್ಡ್. ಅಂಡ್ ಔಟ್ಸೈಡ್ ತುಂಬಾ ಡೌನ್ ಟು ಅರ್ತ್, ತುಂಬಾ ಚಿಲ್ ಆಗಿರ್ತಾರೆ ಮ್ಯಾಮ್. ನೀನ್ ಏನೇ ಕೇಳಿದ್ರು ದೇ ಆರ್ ವೆರಿ ಫ್ರೆಂಡ್ಲಿ, ದೇ ಆರ್ ವೆರಿ ಅಪ್ರೋಚಬಲ್. ಅಂಡ್ ಇಟ್ಸ್ ನಾಟ್ ಲೈಕ್ ತುಂಬಾ ಹೆದರಿಕೆಯಲ್ಲಿ ನೀನು ಅವ್ರನ್ನ ಹೋಗಿ ಮಾತಾಡ್ಸ್ಬೇಕು ಅನ್ನೋ ಹತ್ರ ಏನ್ ಅನ್ಸಲ್ಲ. ಸೊ ಬೇಸಿಕಲಿ ಅವ್ರಿಗೆ ಹೋಗಿ ನಾವು ಅಪ್ರೋಚ್ ಮಾಡಿ ನಮ್ಗೇನೇ ಇದ್ರು ಕೇಳೋದಾಗ್ಲಿ, ಡೌಟ್ಸ್ನ, ಹೌ ಇಟ್ ಈಸ್, ಹಂಗೆ ಹಿಂಗೆ ಅಂತೆಲ್ಲ ಕೇಳಿದ್ರೆ ಅವರೆಲ್ಲ ಹೆಲ್ಪ್ ಮಾಡಕ್ಕೆ ರೆಡಿ ಇರ್ತಾರೆ. ಯಾರು ನಿಂಗೆ ಆ ಏಯ್ ಏನೋ ಕೇಳ್ತಾ ಇದ್ಯಾ, ಯಾಕೋ, ಹಂಗೆ ಹಿಂಗೆ ಅಂತ ಯಾರು ನಿಂಗೆ ಏನೋ ಹೆದರ್ಸೋದಾಗ್ಲಿ ಆ ಥರ ಎಲ್ಲ. ಯು ವಿಲ್ ನೆವರ್ ಹ್ಯಾವ್ ಅ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಸ್ ಅ ಕ್ರಿಕೆಟ್ ಪ್ಲೇಯರ್ ವೆನ್ ಯು ಅಪ್ರೋಚ್ ಸೀನಿಯರ್ಸ್ ಎಸ್ಪೆಷಲಿ. Okay. And I mean, how did your ಮಗ ಇದು how did your so are you still playing for Mysore Warriors? How is that going like right now? ಮಗ ಅದ್ ಹೆಂಗೆ ಅಂದ್ರೆ ಎವ್ರಿ ವರ್ಷ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ಲಾಸ್ಟ್ ಇಯರ್ ಅಗೇನ್ ಐ ವೆಂಟ್ ಅನ್ಸೋಲ್ಡ್ ಇನ್ ದ ಆಕ್ಷನ್. Mm-hmm. But the owner of the team, Arjun Ranga sir, uh, called and asked me if you are interested to attend the selections, and we can select you through the sport talent hunt thing. And I was like, yes, I wouldn't want to miss out on such opportunity. Alla. Mm-hmm. So I straight away said, yes, sir, I want to play. And so athara different idagate, ma'am. ಎವ್ರಿ ವರ್ಷ ಇಟ್ ಕಾಂಟ್ ಬಿ ದ ಸೇಮ್. ಸಮ್ಟೈಮ್ಸ್ ನಿಂದು ಸ್ಟೇಟ್ ಮ್ಯಾಚಸ್ ಅಲ್ಲಿ ಪರ್ಫಾರ್ಮೆನ್ಸ್ ಬೇಸಿಸ್ ಮೇಲೆ ನಿಂಗೆ, ಅಥವಾ ಲೀಗ್ ಮ್ಯಾಚಸ್ ಪರ್ಫಾರ್ಮೆನ್ಸ್ ಬೇಸಿಸ್ ಮೇಲೆ ನಿಂಗೆ ಆಪ್ಷನ್ ಅಲ್ಲಿ ಸೆಲೆಕ್ಟ್ ಮಾಡ್ತಾರೆ. ಆತರ ಎಲ್ಲ ಡಿಫ್ರೆಂಟ್ ಇರುತ್ತೆ, ಏನೂ ಹೇಳಕ್ಕಾಗಲ್ಲ. Okay. And what was your like? I mean, remuneration. Sorry, talent hunt ಅಲ್ಲಿ, did they? What was the highest bid that it goes in general there? I mean, IPL ಅಲ್ಲಿ ನಾವು ನೋಡಿರ್ತೀವಲ್ವಾ. So in Mysore Warriors, how does that work? ಫಿಕ್ಸ್ಡ್ ಇರುತ್ತೆ ಟ್ಯಾಲೆಂಟ್ ಅಂಡ್ ಪ್ಲೇಯರ್ಸ್ಗೆ. ಐ ಥಿಂಕ್ ಮಿನಿಮಮ್ ಅಂತ ಇಷ್ಟೇ ಇರುತ್ತೆ, 20,000 25,000 ಏನೋ ಫಿಕ್ಸ್ಡ್ ಇರುತ್ತೆ. ಅದು ಅಷ್ಟೇ ಕೊಡ್ತಾರೆ ಮ್ಯಾಮ್. ಅದು ಬಿಟ್ರೆ ಬೇರೆದು ಅಲೋವೆನ್ಸಸ್ ಎಲ್ಲ ಏನಿರುತ್ತೆ ಅದು ಡಿಪೆಂಡ್ ಆಗುತ್ತೆ, ಟೀಮ್ ಟು ಟೀಮ್ ಡಿಪೆಂಡ್ ಆಗುತ್ತೆ. ಡೈಲಿ ಅಲೋವೆನ್ಸಸ್ ಅಥವಾ 3 meals ಎಲ್ಲ ಅವರೇ ಖರ್ಚೆಲ್ಲ ನೋಡ್ಕೋತಿದ್ದಾರೆ ಅಂದ್ರೆ ಏನು ಅಲೋವೆನ್ಸಸ್ ಇರಲ್ಲ. ಆ ಥರ ಡಿಪೆಂಡ್ಸ್. And the structure, how does it run? It usually only two players of are from local city, and the rest are anywhere. Is it? ನಾಟ್ ನೆಸೆಸರಿ. ವಾಟ್ ಇಟ್ ಈಸ್ ಅಂದ್ರೆ ಈಗ 20 ಮೆಂಬರ್ಸ್ ಸ್ಕ್ವಾಡ್ ಅಂತ ಇರುತ್ತೆ ಮ್ಯಾಮ್. ದ ಮ್ಯಾಕ್ಸಿಮಮ್ ಪ್ಲೇಯರ್ಸ್ ಯು ಕ್ಯಾನ್ ಸೆಲೆಕ್ಟ್ ಫಾರ್ ಅ ಟೀಮ್ ಆರ್ 20 ಮೆಂಬರ್ಸ್, ಅಂಡ್ ದ ಮಿನಿಮಮ್ ಐ ಥಿಂಕ್ ಇಸ್ 18. So Hmm. basically, doesn't matter if you select 18 or if you select 20, but 2 players have to be selected through the local talent hunt for every team. So basically, if you form a squad of 16 in auction, you have to select 2 players through talent hunt quota. So you'll have a squad of 18 members. And if you have a squad of 18 members through the auction, if you bid for players for 18 players, then you have to take compulsory 2 players from ಇದು talent hunt, ಇದ್ರಲ್ಲಿ Talent. local talent hunt. And the 18 players can be from anywhere, all over India. Yeah, Not. anywhere. There are no rules.
ಮೈಸೂರು ಅವರೇ ಇರಬೇಕು, ಬೆಂಗಳೂರು ಅವರೇ ಇರಬೇಕು ಅಂತ ಆ ಥರ ಎಲ್ಲ ಏನಿಲ್ಲ. ಬೇಸಿಕಲಿ ಆಕ್ಷನ್ ಅಲ್ಲಿ ಅವ್ರದ್ದು ಪ್ರಿಫರ್ಡ್ ಪ್ಲೇಯರ್ಸ್ ಇರ್ತಾರೆ. ಟೀಮ್ ಬ್ಯಾಲೆನ್ಸ್ ಮಾಡಕ್ಕೆ ಯಾವ ಪ್ಲೇಯರ್ಸ್ ಏನೇನಿರುತ್ತೆ ಅಂತ ಅವ್ರದ್ದು ಸ್ಟ್ರಾಟಜಿಯಲ್ಲಿ ಅವ್ರು ಬಿಡ್ ಮಾಡ್ತಾರೆ, ಡಿಫ್ರೆಂಟ್ ಡಿಫ್ರೆಂಟ್ ಟೀಮ್ಸ್. Okay. But is there no, I mean, technically, is league is for mostly Karnataka, alwa? So, Karnataka ಅಲ್ಲಿ ಆಡಿರೋರ್ಗೆ ಜಾಸ್ತಿ ಪ್ರಿಫರೆನ್ಸ್ ಇದೆ, ಆ ಥರ ಏನಿಲ್ವಾ? ಇರತ್ತೆ ಮ್ಯಾಮ್, ಬೇಸಿಕಲಿ ಪರ್ಫಾರ್ಮೆನ್ಸ್ ಮೇಲೆ ಹೋಗುತ್ತೆ. ಇಟ್ಸ್ ಹ್ಮ್ ಬೇಸಿಕಲಿ T20 ಕ್ರಿಕೆಟ್ ಅಲ್ಲ, ಸೊ ಎವ್ರಿ ಒನ್ ವಿಲ್ ಪ್ರಿಫರ್ ಅಗ್ರೆಸಿವ್ ಪ್ಲೇಯರ್ಸ್ ಆಸ್ ಅ ಬ್ಯಾಟ್ಸ್ಮನ್, ಆಸ್ ಅ ಬೌಲರ್. ಎವ್ರಿ ಟೈಪ್ ಆಫ್ team will prefer aggressive players overall. So it doesn't matter if they've represented Karnataka. Obviously, that will play a huge role of preference for the player. But at the end of the day, even though you have not represented Karnataka, but you have a reputation of being a good T20 batsman, I think you'll still make the cut in the auction. Okay, okay. And with regards to, now coming to your playing, what is that, from, from the start to now, what is that has, like, you have changed, for example, mentally ಆಗಿರ್ಬೋದು, that you might have thought that, um, you were going easy. Now, what has changed in you from start when you started playing to now? Apart from your skill, I mean, skill, I'm sure you would have worked Mhm. on. Is there anything else that you have changed? ಲೋವರ್ ಲೆವೆಲ್ಸ್ಗೂ ಹೈಯರ್ ಲೆವೆಲ್ಸ್ಗೂ ಡಿಫ್ರೆನ್ಸ್ ಸ್ಕಿಲ್ ಅಲ್ಲಿ ಇರಲ್ಲ. ಇಟ್ ಈಸ್ ಆಲ್ ಅಬೌಟ್ ದ ಮೆಂಟಲ್ ಸ್ಟ್ರೆಂತ್ ಮಗ. Mm. ಸೊ ವಾಟ್ ಎವರ್ ಸ್ಕಿಲ್ ಸೆಟ್ you have to get the best out of it. And the best way to get the best out of whatever skill set you have, I think it is through your mental strength, sheer willpower, sheer dedication, and all of that. And I think my meditation every day has been helping me a lot to gather my thoughts, to focus on my goals, to stay dedicated, to stay disciplined, to stay motivated. I think working on things on the mental aspects, mental stuff, I think it is as important as hard working for the skill set as well. Okay. Now that we have, finished your professional career and stuff, let's, Nano, I'll come to fitness and things like that. Like you, because you mentioned about meditation and also both mental and physical health. Um, how, when did you, ಅಂದ್ರೆ ನೀವು ಮೆಡಿಟೇಟ್ ಮಾಡೋದು ಇಲ್ಲ ತುಂಬಾ ಫಿಸಿಕಲ್ ಅಂಡ್ ಮೆಂಟಲ್ ಹೆಲ್ತ್ಗೆ ಯಾವಾಗ ಜಾಸ್ತಿ ಪ್ರಿಫರೆನ್ಸ್ ಕೊಡೋಕ್ ಶುರು ಮಾಡ್ದೆ ನೀನು? Actually, to be very honest, my mom ಹ್ಮ್ has always been a ಇದು ಯೋಗ ಕ್ಲಾಸಸ್ ಅಟೆಂಡ್ ಮಾಡೋದಾಗ್ಲಿ, ಮೆಡಿಟೇಷನ್ ಕ್ಲಾಸಸ್ ಅಟೆಂಡ್ ಮಾಡೋದಾಗ್ಲಿ, ಶಿ ಹಸ್ ಆಲ್ವೇಸ್ ಬೀನ್ ವೆರಿ ಇಂಟ್ರೆಸ್ಟೆಡ್ ಆನ್ ದ ಸ್ಪಿರಿಚುವಲ್ ಸೈಡ್ ಆಫ್ ಲೈಫ್. ಹ್ಮ್ 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 So she's always been in that path. So she always used to tell me since my childhood, ಈ ತರ ಮೆಡಿಟೇಷನ್ ಮಾಡು, ಈ ತರ ಮೆಡಿಟೇಷನ್ ಮಾಡು, ಈ ತರ ಯೋಚ್ಸು, ನಿಂಗೆ ಏನೇನ್ ಬೇಕು, ಈ ತರ ಮ್ಯಾನಿಫೆಸ್ಟ್ ಮಾಡ್ಬೇಕು, ಅದು ಇದು ಅಂತೆಲ್ಲ ಹ್ಮ್ ಹ್ಮ್ she used to tell me. But my ಅದ್- younger self was like, ಯಾರ್ ಕೊಡ್ತಾರೆ ಮೆಡಿಟೇಷನ್ ಎಲ್ಲ, 20 ನಿಮಿಷ ಹಿಂಗ್ ಕಣ್ಣು ಮುಚ್ಬೇಕು, ಬ್ರೀತಿಂಗ್ ಮೇಲೆ ಫೋಕಸ್ ಮಾಡ್ಬೇಕು, ಅದೆಲ್ಲ ಆಗಲ್ಲ ಹಂಗೆಲ್ಲ, ಆ ತರ ಇರ್ತಾ ಇದೆ. ಬಟ್ when my mom forced me, my parents used to sit with me. They used to make me sit with them for meditation, and they used to force me. And I started getting, like, I actually started feeling the difference that, ಹೌದು, actually 1 week continuous ಆಗಿ ಮಾಡಿದಾಗ I can gather my thoughts better, I can focus better. It is actually helping me in my game, on my mental strength. It is actually helping me improve my willpower. It is actually helping me on my game ಅಂತ the ಅವಾಗ ನನ್ ಕಡೆಯಿಂದ ಬಂತು ಅದು. ಹೌದು, ನಾನು ಮಾಡ್ಬೇಕು, ಇದನ್ನ ನಾನು ಮಾಡ್ತೀನಿ ಅಂತ. ದಟ್ ಈಸ್ ಹೌ ಇಟ್ ಸ್ಟಾರ್ಟೆಡ್ ಫಾರ್ ಮೀ. ದಟ್ ಈಸ್ ಹೌ ಇಟ್ಸ್ ಗೋಯಿಂಗ್ ಫಾರ್ ಮೀ. ಸೊ when was this? ಅಂದ್ರೆ ಈವನ್ ಯಾವಾಗ? Is there any particular age group that, I mean, age? after 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 I had a very bad under 19 season, I had a ಹ್ಮ್ very bad 2 years of under 19 back to back. ಹ್ಮ್ Both the years I failed to represent Karnataka state. So ಅವಾಗ ನಮ್ಮ ಅಪ್ಪ ಅಮ್ಮ ಇಬ್ರು ತುಂಬಾ ಫೋರ್ಸ್ ಮಾಡಿದ್ರು, ಕೂತ್ಕೋ, ಟ್ರೈ ಮಾಡು, 1 month ಟ್ರೈ ಮಾಡು, 2 months ಟ್ರೈ ಮಾಡು, ವರ್ಕೌಟ್ ಆಗ್ಲಿಲ್ಲ ಅಂದ್ರೆ ಬಿಟ್ಟು ಬಿಡು, ವರ್ಕೌಟ್ ಆದ್ರೆ ನೀನೇ ಕಂಟಿನ್ಯೂ ಮಾಡ್ತೀಯ ನಮ್ಗ್ ಗೊತ್ತು, ನೋಡು ನೀನ್ ಟ್ರೈ ಮಾಡು ಅಂತ ತುಂಬಾ ಫೋರ್ಸ್ ಮಾಡಿ ಕೂರ್ಸಿದ್ರು. ಅಂಡ್ ಐ ಥಿಂಕ್ ಇಟ್ ಆಕ್ಚುಲಿ ಹೆಲ್ಪ್ ಮಿ ಮಗ. ದಟ್ ಈಸ್ ಹೌ ಐ ರಿಯಲೈಸ್ ದಟ್ I need to focus on my own performance. ಹೌದಾ? Doesn't matter if I'm a captain or not ಅಂತೆಲ್ಲ.
it actually helped me put my clear my thought process. Like I'm realizing ಅಲ್ವಾ ಅಂದ್ರೆ as in when you just Mm. go and ಎಷ್ಟು ಮೆಂಟಲಿ ಎಷ್ಟು ಸ್ಟ್ರಾಂಗ್ ಇರಬೇಕು ದಟ್ ಇಸ್ ಲೈಕ್ when I see KL Rahul ಬ್ಯಾಟ್ ಆರ್ ಸಮಥಿಂಗ್ ಗುರು ಎಷ್ಟು ಮೆಂಟಲಿ ಎಷ್ಟು ಸ್ಟ್ರಾಂಗ್ ಇರಬೇಕು ಅವನು ಬಿಕಾಸ್ ದೇರ್ ಆರ್ ಸೋ ಮೆನಿ Correct. ಥಿಂಗ್ಸ್ ರನ್ನಿಂಗ್ ಇನ್ ಯುವರ್ ಹೆಡ್ ರೈಟ್ ಅಂಡ್ that just gives you like amazing strength that you should have. So Very true, very true. so when you now that mentally okay, you started doing men's under 19, but what about physical? Physical ಮುಂಚೆಯಿಂದಾನು were you always physically fit? I mean, Yeah, confidence. I've always been a lean kid since my childhood days, so I've ನಾನೇ always been kind of underweight. ನಾನೇ ಹೇಳ್ಬೇಕಂತ ಇದ್ದೆ ಬಟ್ So basically, whatever workouts I used to do it to actually gain more mass. ಹ್ಮ್ It's basically been that way for me. ಹ್ಮ್ So I always used to work harder. Like every time used to work hard and try and get to where I was. Doesn't matter if I got there or not. But my parents, my coaches, and always told me believe in the process. Doesn't matter about the results. Just keep focusing on the process. ಸೊ ಬೇಸಿಕಲಿ ಹೆಂಗೆ ಇರ್ತಾ ಇತ್ತು ಅಂದ್ರೆ ಒಂಥರ ಟೈಮ್ ಟೇಬಲ್ ತರ ಈ ಸ್ಕೂಲಲ್ಲಿ ಈ ಟೈಮಿಂದ ಈ ಟೈಮ್ಗೆ ಈ ಕ್ಲಾಸಸ್ ಅಂತ ಇರುತ್ತಲ್ಲ ಅದೇ ತರ ನಂದು ಇಡೀ ಡೇ ಮಾರ್ನಿಂಗ್ ಇಷ್ಟೊತ್ತಿಂದ ಇಷ್ಟೊತ್ತಿಗೆ ಈ ತರ ಫಿಟ್ನೆಸ್, ಮಂಡೇ ಈ ತರ ಫಿಟ್ನೆಸ್, ಟ್ಯೂಸ್ಡೇ ಈ ತರ ವರ್ಕೌಟ್, ವೆನ್ಸ್ಡೇ ಈ ತರ ಫಿಟ್ನೆಸ್, ಈ ತರ ರನ್ನಿಂಗ್ ಸೆಷನ್, ಮತ್ತೆ ಥರ್ಸ್ಡೇ ಈ ತರ ಬಾಡಿ ವೇಟ್ ಎಕ್ಸರ್ಸೈಸಸ್ ಆ ತರ. ಮತ್ತೆ 9 o'clock to 4 o'clock ಸ್ಕೂಲ್ ಕಾಲೇಜ್, ಹ್ಮ್ ಮತ್ತೆ 4:30 to 6:30 ಪ್ರಾಕ್ಟೀಸ್. ಆ Nice. ತರ ಇರ್ತಾ ಇತ್ತು. ಆಮೇಲೆ ಮತ್ತೆ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ 8:30 to 9:30 ಓದಕ್ ಕೂತ್ಕೋಬೇಕು. 9:30 ಊಟ ಮಾಡಿ 10 o'clockಗೆಲ್ಲ ನಿದ್ದೆ. ಮತ್ತೆ ನೆಕ್ಸ್ಟ್ ಡೇ 5:30 6 o'clock ಎದ್ದೇಳ್ಬೇಕು. ಮತ್ತೆ ಸೇಮ್ 1 hour ಅಲ್ಲಿ ಫಿಟ್ನೆಸ್ ಆಮೇಲೆ ಸ್ಕೂಲ್ ಆ ತರ. So in a day ಎಷ್ಟು almost like in either 5 hours you work up, you 5 hours runs around cricket on an average? Uh, no, Maga, not really. Not 5 hours. I think 3 to 4 hours a day, 3 to 4 hours. depending on ಇದು. ಮ್ಯಾಚಸ್ ಇದ್ರೆ ಐ ಥಿಂಕ್ ಫುಲ್ ಡೇ ಹೊಟ್ಟೋಗುತ್ತೆ. ಮಾರ್ನಿಂಗ್ 8 o'clock ಇಂದಾನೆ ಸ್ಟಾರ್ಟ್ ಆದ್ರು ಆಫ್ಟರ್ ಬ್ರೇಕ್ಫಾಸ್ಟ್. ಐ ಥಿಂಕ್ ಮ್ಯಾಚ್ ಡೇಸ್ ಆಲ್ಸೋ ಐ ವೇಕ್ ಅಪ್ at 6:37 and then I have to be there in the ground by 8 o'clock. Match starts by 9:30 and then match goes on till 5 o'clock, 5:30 in the evening. And then you'll be back home by 6:30 ಅಂದ್ರೆ ಫುಲ್ ಡೇ ಅಲ್ಲೇ ಆಯ್ತು. ಬಂದ್ಬಿಟ್ಟು ಊಟ ಮಾಡಿ ಮಲ್ಕೊಳ್ಳೋದೆ. ಮತ್ತೆ ಬೆಳಿಗ್ಗೆ 6 o'clock 6:30ಗೆ ಅದು ಹೋಗ್ತಾ ಇರ್ಬೇಕು ನೆಕ್ಸ್ಟ್ ಡೇನ. ಸೊ ಅದೇ ತರ. ಸೊ ಬೇಸಿಕಲಿ ವರ್ಕ್ ಲೋಡ್ ಮ್ಯಾನೇಜ್ ಮಾಡ್ಬೇಕಷ್ಟೇ ಮ್ಯಾಮ್. ಮ್ಯಾಚ್ ಹಿಂದಿನ ದಿನ ಜಾಸ್ತಿ ವರ್ಕೌಟ್ ಮಾಡಬಾರ್ದು, ಜಾಸ್ತಿ ಪ್ರಾಕ್ಟೀಸ್ ಮಾಡಬಾರ್ದು. ಎಷ್ಟು ಬೇಕಷ್ಟು ಮ್ಯಾಚ್ಗೆ ಫ್ರೆಶ್ ಇರಬೇಕು. ಮ್ಯಾಚಸ್ ಇಲ್ಲ, ಆಫ್ ಸೀಸನ್ ಇದೆ ಅಂದ್ರೆ ಜಾಸ್ತಿ ಟ್ರೈನ್ ಮಾಡೋದಾಗ್ಲಿ, ಜಾಸ್ತಿ ವರ್ಕೌಟ್ ಮಾಡೋದಾಗ್ಲಿ, ಜಾಸ್ತಿ ಪ್ರಾಕ್ಟೀಸ್ ಮಾಡೋದಾಗ್ಲಿ ಎಲ್ಲ ಆಗ್ತಾ ಇದೆ. So now we have touched two things, Allah. One in professional career, then you have touched on fitness and physical. Let's come to the financial like aspect of it. Um, so younger days ಅಲ್ಲಿ ಹೇಗಿತ್ತು? How was the money? I mean, obviously when you under 13, under 14, ಅವಾಗ ಅಷ್ಟೊಂದು money wasn't that much of a problem when compared to now, right? Now obviously ರಿಲೈಸ್ ಅಲ್ಲಿ ಯು ಹ್ಯಾವ್ ಟು ಸಿ ಓಕೆ ಇಲ್ಲಿ ಎಷ್ಟು ಬರುತ್ತೆ, ಇಲ್ಲ ಅಲ್ಲಿ ಬೇರೆ ಕಡೆ ಆದ್ರೆ ನಂಗೆ ಜಾಸ್ತಿ ದುಡ್ಡು ಬರುತ್ತೆ. ಇನ್ ಅರ್ಲಿ ಡೇಸ್ ಹೌ ವಾಸ್ ದ ಮನಿ like for how is the money for general cricketers when be it under 19, sorry, under 13, under 14 and under 19 as well? ಹೇಗಿದೆ ಅದು? ಸೊ ಬೇಸಿಕಲಿ ಯು ಗೆಟ್ ಸೆಲೆಕ್ಟೆಡ್ ಅಲ್ಲ. ಸೊ ಆಫ್ಟರ್ ಗೆಟಿಂಗ್ ಸೆಲೆಕ್ಟೆಡ್ ಯು ವಿಲ್ ಗೆಟ್ ಮ್ಯಾಚ್ ಅಲೋವೆನ್ಸಸ್, ಯು ವಿಲ್ ಗೆಟ್ ಡೈಲಿ ಅಲೋವೆನ್ಸಸ್. So match allowances and daily allowances will be separate. For a zonal tournament, inter-zonal tournament, I think for a 15 days tournament, 10 to 15 days ಇರುತ್ತೆ ಟೂರ್ನಮೆಂಟ್, 2 weeks ನಡೆಯುತ್ತೆ. ಸೊ ಅದರಲ್ಲಿ ಯಾರ್ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಅವ್ರು ಸ್ಟೇಟ್ ಪ್ರಾಬಲ್ಸ್ ಸೆಲೆಕ್ಟ್ ಆಗ್ಬಿಟ್ಟು ನೆಕ್ಸ್ಟ್ ಕರ್ನಾಟಕ ಟೀಮಿಗೆ ಸೆಲೆಕ್ಟ್ ಆಗ್ತಾರೆ, ಆ ತರ ಅದು. ಸೊ ಇಂಟರ್-ಝೋನಲ್ ಟೂರ್ನಮೆಂಟ್ಸ್ಗೆಲ್ಲ ಪರ್ ಡೇ ಯು ವಿಲ್ ಗೆಟ್ ಪೇಡ್ ಲೈಕ್ 600 rupees or probably 700 800 now. ಸೊ ಆ ತರ. ಸೊ ಓವರ್ ಅ ಪೀರಿಯಡ್ ಆಫ್ 10 days ಯು ವಿಲ್ ಗೆಟ್ ಪೇಡ್ ಅರೌಂಡ್ 7,000 to 8,000. ಸೊ ನಿಮಗೆ ಊಟ ತಿಂಡಿ ಖರ್ಚಿಗೆ ಎವ್ರಿ ಡೇ ಯು ವಿಲ್ ನೀಡ್ ಅರೌಂಡ್ 500 rupees ಮ್ಯಾಮ್. ಬ್ರೇಕ್ಫಾಸ್ಟ್ ನೀವು ಹೊಟ್ಟೆ ತುಂಬಾ ತಿಂತೀಯ ಅಂದ್ರೆ 100 rupees ಬೇಕು. ಮತ್ತೆ ಲಂಚ್ಗೂ 100 rupees ಬೇಕಾಗುತ್ತೆ. ಆಮೇಲೆ ಡಿನ್ನರ್ ಸ್ವಲ್ಪ ಹೆವಿ ತಿಂತೀವಿ, ಹೆಂಗಿರು ಪ್ಲೇಯರ್ಸ್ ಅಲ್ವಾ, ನಾನ್ ವೆಜ್ ಎಲ್ಲ ತಿಂತೀವಿ, ಅದರಿಂದ 300 rupees ಬೇಕಾಗುತ್ತೆ. ಸೊ ಬೇಸಿಕಲಿ ಫಾರ್ ದ ಡೇ ಯು ವಿಲ್ ನೀಡ್ ಅಟ್ ಲೀಸ್ಟ್ 500 rupees ಮಗ.
ಖರ್ಚಿಗೆ. ಇನ್ ಮಿಕ್ಕಿದ್ದು 300 400 ಏನ್ ಸೇವ್ ಮಾಡ್ತೀಯ, ಯು ವಿಲ್ ಬ್ರಿಂಗ್ ಬ್ಯಾಕ್ ಹೋಮ್. ಅದು ನಿನ್ ಖರ್ಚಿಗೆ ಅಂತ ಇಡ್ಕೋತಿರ್ತಿದ್ದೆ. ನಾನು ಆತರ ಇಡ್ಕೋತಾ ಇರ್ತಿದ್ದೆ. ಹ್ಮ್. ಅದರಿಂದ ಮುಂದಕ್ಕೆ ಸೆಲೆಕ್ಟ್ ಆದಾಗ ಸ್ಟೇಟ್ ಮ್ಯಾಚಸ್ ಅಲ್ಲಿ ಮ್ಯಾಚ್ ಫೀಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಹ್ಮ್. ಸೊ ಅದು ಮ್ಯಾಚ್ ಫೀಸ್ ತಕ್ಷಣ ಸಿಗಲ್ಲ, ಅದು ಆಮೇಲೆ ಬರುತ್ತೆ ಸ್ವಲ್ಪ ಟೈಮ್ ಆದ್ಮೇಲೆ, ಆಫ್ಟರ್ ಫ್ಯೂ ಮಂತ್ಸ್ ಆದ್ಮೇಲೆ ಮ್ಯಾಚ್ ಫೀಸ್ ಎಲ್ಲ ಬರುತ್ತೆ ಸ್ಟೇಟ್ ಮ್ಯಾಚಸ್ದು. ಬಟ್ ಅಲ್ಲಿ ಅಲೋವೆನ್ಸಸ್ ಎಲ್ಲ ಪರ್ ಡೇ 1000 ತರ ಇರುತ್ತೆ. ಸೊ ಅಲ್ಲೂ ಅಷ್ಟೇ, ಊಟ ತಿಂಡಿಗೆ 500 ಇಡ್ಕೋತೀಯ, ಮಿಕ್ಕಿದ್ನ 500 ಸೇವ್ ಮಾಡ್ಕೋತೀಯ. ಆ ಸೇಮ್ ಅದೇ ತರ. ಸೊ ಮ್ಯಾಚ್ ಫೀಸ್ ಎಲ್ಲ ಆಮೇಲೆ ಬಂದಾಗ ನೀನು ಫಾರ್ ದ ಇಯರ್ ನಿಂದು ಏನೇನ್ ಖರ್ಚುಗಳಿರುತ್ತೆ, ಬ್ಯಾಟ್ಗಾಗ್ಲಿ ಗ್ಲೌಸ್ಗಾಗ್ಲಿ ಅದಕ್ಕೆಲ್ಲ ಇನ್ವೆಸ್ಟ್ ಮಾಡ್ತೀಯ, ಎಕ್ವಿಪ್ಮೆಂಟ್ಸ್ಗೆ. ಆಮೇಲೆ ಸ್ಪಾನ್ಸರ್ಸ್ ಏನಾದ್ರು ಬಂದ್ರೆ, ಕಾಂಟ್ರಾಕ್ಟ್ ಏನಾದ್ರು ಸಿಕ್ಕಿದ್ರೆ, ಯು ವಿಲ್ ಬಿ ಲಕ್ಕಿ ಎನಫ್ ಟು not spend money on your equipments. But other than that, you will be saving money to spend on your equipments only majorly. ಹ್ಮ್. ಅದು ಬಿಟ್ರೆ ಏನೇ ಸೇವಿಂಗ್ಸ್ ಇದ್ರು ಅದೆಲ್ಲ ಮನೆಗೆ ತಗೊಂಡ್ ಬಂದು ಕೊಟ್ಬಿಡ್ತಿದ್ದೆ ನಾನು ಬೇಸಿಕಲಿ ಆತರ. But ಸೊ ಅಂಡರ್ 23ಗೆಲ್ಲ ಬಂದಾಗ isn't this Andre? I mean, I thought cricket is well funded, right? I mean, ಹ್ಮ್ under 19, under 16, but only 1,000 rupees is ತುಂಬಾ ಕಡಿಮೆ ಅಲ್ವಾ? Like, isn't that? ವೆಲ್ ಫಂಡೆಡ್ ಆಸ್ ಇನ್ ಹೆಂಗೆ ಗೊತ್ತಾ, ನಿಂಗೆ ಖರ್ಚು ಮಾಡೋದು ಇರಲ್ಲ ಜಾಸ್ತಿ. ನೀನ್ ಏನೇ ಖರ್ಚು ಮಾಡಿದ್ರು ಇಟ್ ವಿಲ್ ಬಿ ಆನ್ ಯುವರ್ ಸೆಲ್ಫ್, ಫಾರ್ ಯುವರ್ ಓನ್ ಎಕ್ವಿಪ್ಮೆಂಟ್ಸ್ ಅಷ್ಟೇ. ಅಲ್ಲಿ ಕರ್ಕೊಂಡು ಹೋಗೋದಾಗ್ಲಿ, ಕರ್ಕೊಂಡು ಬರೋದಾಗ್ಲಿ, ಸ್ಟೇಗಾಗ್ಲಿ, ಅಲ್ಲಿ ಫುಡ್ಗೆಲ್ಲ ಆಗ್ಲಿ, ಅದ್ರದ್ದೇನೋ ನೀನ್ ಎಕ್ಸ್ಟ್ರಾ ಖರ್ಚು ಮಾಡೋದ್ ಬೇಕಾಗಿರಲ್ಲ. ದಟ್ ಈಸ್ ಆಫ್ಟರ್ ಯು ಗೆಟ್ ಸೆಲೆಕ್ಟೆಡ್. ಹ್ಮ್. And if you're not selected, if you're just a club level cricketer, and I think whatever investments you have done, you might not get your returns back if you don't perform well, or if you don't make the cut. And so Okay. basically, whatever starting ನೀನು ದುಡ್ಡು ಖರ್ಚು ಮಾಡ್ತೀಯ, it is basically like investments. You are investing on yourself. ಹ್ಮ್. And if you're lucky enough, if you perform well, and if you, I think, ಲಕ್ಕಿ ಎನಫ್ ನಿಂದು Get ಶೈನ್ selected. ಆದ್ರೆ, ಸ್ವಲ್ಪ ಹ್ಮ್. ಲೈನ್ ಹಣೆ ಬರ ಎಲ್ಲ ಶೈನ್ ಆದ್ರೆ, ಐ ಥಿಂಕ್ ಯು ವಿಲ್ ಸ್ಟಾರ್ಟ್ ಅರ್ನಿಂಗ್ ಇನ್ ಲ್ಯಾಕ್ಸ್ ಅಂಡ್ ದೆನ್ ಕ್ರೋರ್ಸ್ ಆತರ. But that is when ಅಂದ್ರೆ ಸ್ಟೇಟ್ ಸೆಲೆಕ್ಟ್ ಆದ್ರೆ ಸ್ಟೇಟ್ ಮಾತ್ರ ಮ್ಯಾಚಸ್ಗೆ ಸೆಲೆಕ್ಟ್ ಆದಾಗ. ಆದಾಗ. But there is no much money in what zonals or ನೋ 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 ನೋ, ನಥಿಂಗ್. district. ಇಟ್ ಈಸ್ ಬೇಸಿಕಲಿ ಲೈಕ್ ಕ್ಲೋಸ್ ಟು ನಥಿಂಗ್ ಓನ್ಲಿ. ಓಕೆ, ಬಂದಿದೆಲ್ಲ ಹೋಗುತ್ತೆ. ಸೊ ಟಿಲ್ ದಟ್ ಇಸ್ ವೆರಿ ರಿಸ್ಕಿ ಪೀರಿಯಡ್. ಕರೆಕ್ಟ್. So now that now you're 26, 27, right? Almost. Now for example, even for me, when I'm earning, I have to think, okay, company na, things like that, right? And there's always that financial ಹೋಗ್ತಾ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗಲ್ಲ. How do you manage your finances now? I mean that I'm sure that you want to go ahead more and hopefully get selected to IPL and India as well, right? How is the financial thing right now for you? How are you managing that? ಬೇಸಿಕಲಿ ಹೆಂಗೆ ಅಂದ್ರೆ, ಸಿ ಫಾರ್ ಮೀ ಐ ಟೆಲ್ ಯು ಮೈ ಥಿಂಗ್. I used to represent under 23 Karnataka state matches. So on a year, if you take an average, I think we play 6 to 8 games. Maga. So if you play all the games, you'll get paid 1 lakh each for every game. So if you play 6 to 8 games, 6 lakhs to 8 lakhs, you'll make a year. And for the bachelor that I was during my under 23 days, I think it was more than enough. ನಾನೇನ್ ಮಾಡ್ತಾ ಇದ್ದೆ, 1 ಲಕ್ಷ ನಾನು ನನ್ನ ಖರ್ಚಿಗೆ ಅಂತ ಇಟ್ಕೊಳ್ಳುವೆ ಥ್ರೂ ದ ಇಯರ್. 1 lakhs to 1.5 lakhs ನಾನು ನನ್ನ ಖರ್ಚಿಗೆ ಅಂತ ಇಟ್ಕೊಳ್ಳುವೆ. ಏನ್ ಮಿಕ್ಕಿದ ಏನಿದ್ರು ನಾನು ಅಪ್ಪ ಅಮ್ಮಂಗೆ ಕೊಟ್ಬಿಡುವೆ ಫುಲ್. ನೀನು ಇದು ಶ್ರೀಮಂತ ತಗೊಳ್ಳಿ. ಕಣೋ. I'm just joking. ಹೋಪ್ಫುಲಿ ಎಸ್ ಆಗ್ತೀನಿ. ಓನ್ಲಿ ಪಾಸಿಟಿವ್ ಅಫರ್ಮೇಷನ್ಸ್ ಅಲ್ಲ ಆತರ. ಹಂಗ್ ಮಾಡ್ತಾ ಇದೆ. ಸೊ ದಟ್ ವೆಂಟ್ ಆನ್ ಫಾರ್ ಕಪಲ್ ಆಫ್ ಇಯರ್ಸ್, 3-4 years. Same with under 25. So roughly on an average I've been earning 6 to 7 lakhs in a year, ಮಗ. ಸೊ 1 lakhs 1.5 lakhs ಇಟ್ಕೊಳ್ಳುವೆ ನನ್ನ ಖರ್ಚಿಗೆ, ಎಕ್ವಿಪ್ಮೆಂಟ್ಸ್ಗೆ, ಅಥವಾ ನಂದು ಸ್ವಲ್ಪ ಆ ಕಡೆ ಈ ಕಡೆ ತಿರ್ಗಾಡೋದಾಗ್ಲಿ, ಖರ್ಚು ಮಾಡೋದಾಗ್ಲಿ, ಪರ್ಸನಲ್ ಎಕ್ಸ್ಪೆನ್ಸಸ್ಗೆ ಅಂತ 1.5 lakhs ಇಟ್ಕೊಂಡು ಮಿಕ್ಕಿದ ದುಡ್ಡೆಲ್ಲ ಅಪ್ಪ ಅಮ್ಮಂಗೆ ಕೊಟ್ಬಿಡುವೆ ನಾನು. ಸೊ ರಂಜಿ ಟ್ರೋಫಿಗೆ ಬಂದಾಗ್ಲೂ ಹಂಗೆ. ಬಟ್ ಗ್ರೋಯಿಂಗ್ ಅಪ್ ಆಸ್ ಅ ಬಾಯ್, ಯು ವಿಲ್ ರಿಯಲೈಸ್ ದಟ್ ರೆಸ್ಪಾನ್ಸಿಬಿಲಿಟೀಸ್ ಬರುತ್ತೆ. ನಿನ್ ಕಾಲ್ ಮೇಲೆ ನೀನೇ ನಿಂತ್ಕೋಬೇಕು. ಸೊ ಯು ಹ್ಯಾವ್ ಟು ಮ್ಯಾನೇಜ್ ಯುವರ್ ಸ್ಟಡೀಸ್ ಆಲ್ಸೋ, ಯು ಹ್ಯಾವ್ ಟು ಮ್ಯಾನೇಜ್ ಯುವರ್ ಡಿಗ್ರೀಸ್, because you can't have this expectation that cricket will take care of me everything. So at the same time, you have to manage your studies also. In case I don't make the cut in cricket, I have to look for a job, I have to settle down somewhere, I have to, all the responsibilities will start hitting you at some point. So that is when
ಈ ಸ್ಪೋರ್ಟ್ಸ್ ಕೋಟಾ ರೆಕ್ರೂಟ್ಮೆಂಟ್ ಅಂತೆಲ್ಲ ಅಡ್ವರ್ಟೈಸ್ಮೆಂಟ್ಸ್ ಬರುತ್ತಲ್ಲ, ದಟ್ ಇಸ್ ವೆನ್ ಐ ಸ್ಟಾರ್ಟೆಡ್ ಅಪ್ಲೈಯಿಂಗ್ ಫಾರ್ ದೆಮ್. ಹೌದು, ಒಂದು ಗೌರ್ಮೆಂಟ್ ಜಾಬ್ ಇದ್ರೆ ಒಂದ್ ಸ್ವಲ್ಪ ಜಾಬ್ ಸೆಕ್ಯೂರಿಟಿ ಅನ್ನೋದಿರತ್ತೆ. ಬಿಕಾಸ್ ಕಾರ್ಪೊರೇಟ್ ಲೈಫ್ ಗಿಳಿದ್ರೆ ಆಬ್ವಿಯಸ್ಲಿ ಅಲ್ಲಂತೂ ಅವ್ರು ಕ್ರಿಕೆಟ್ ಆಡಕ್ ಬಿಡಲ್ಲ. ಕೆಲ್ಸ ಕೆಲ್ಸ ಕೆಲ್ಸ, ಲೀವ್ಸ್ ಅಂತೂ ಕೊಡಲ್ಲ. ತುಂಬಾ ಹೆಕ್ಟಿಕ್ ಆಗ್ಬಿಡುತ್ತೆ ಲೈಫ್, ಅಂಡ್ ದೆನ್ ಐ ವೋಂಟ್ ಬಿ ಏಬಲ್ ಟು ಪರ್ಸ್ಯೂ ಮೈ ಪ್ಯಾಷನ್ ಆಲ್ಸೋ. ಸೊ ದಟ್ ವಾಸ್ ದ ಮೇನ್ ರೀಸನ್ ವೈ ಐ ವಾಂಟೆಡ್ ಅ ಗೌರ್ಮೆಂಟ್ ಜಾಬ್. Because you'll have job security and you'll get to play because you are selected through sports quota anta. So that is why when I got an opportunity, I used to ನಾನು ಆಡಿಟ್ ಆಫೀಸ್ಗೆ ಅಪ್ಲೈ ಮಾಡಿದ್ದೆ, ಇನ್ಕಮ್ ಟ್ಯಾಕ್ಸ್ಗೆ ಅಪ್ಲೈ ಮಾಡಿದ್ದೆ, ದೆನ್ ರೈಲ್ವೇಸ್ದು ಆಪರ್ಚುನಿಟಿ ಬಂತು, ಅದಕ್ಕೆ ಅಪ್ಲೈ ಮಾಡಿದೆ. ಎಲ್ಲಾದ್ರದ್ದು ಸೆಲೆಕ್ಷನ್ಸ್ ಅಟೆಂಡ್ ಮಾಡಿದ್ದೆ. ಆಡಿಟ್ ಆಫೀಸ್ದು ಸಿಗ್ಲಿಲ್ಲ, ಇನ್ಕಮ್ ಟ್ಯಾಕ್ಸ್ದು ಸಿಗ್ಲಿಲ್ಲ, ರೈಲ್ವೇಸ್ದು ಸಿಕ್ತು, ನಾನು ರೈಲ್ವೇಸ್ದು ತಗೋಬಿಟ್ಟೆ ಜಾಬ್. ಸೊ ಬಿಕಾಸ್ ಯಾಕೆ ಜಾಬ್ ಸಿಕ್ದಾಗ ನಾನು ಯಾಕೆ ಬಿಡ್ಲಿ, ಎಷ್ಟು ಜನ ಕಾಯ್ತಾ ಇರ್ತಾರೋ ಒಂದ್ ಜಾಬ್ಗೆ. ಕರೆಕ್ಟ್. ಸೊ ಈ ತರ I've been lucky enough, I've been blessed to get this opportunity. So why should I let it go? I'll have a job security, and at the same time I can pursue my career also. I can focus on my training, I can focus on my practice, I can focus at the same time I'll have this monthly income also. ಸೇಮ್ ಕಾಲೇಜು ಸ್ಕೂಲ್ಗೆ ಹೋಗೋ ಬದಲು ಕೆಲ್ಸಕ್ಕೆ ಹೋಗ್ತೀವಿ. ಅದ್ ಬಿಟ್ರೆ ಬೆಳಿಗ್ಗೆ ಫಿಟ್ನೆಸ್, ಸಂಜೆ ಹೊತ್ತು ಪ್ರಾಕ್ಟೀಸ್, ಹಂಗೆ ನಡೆಯೋದೆ ಅಷ್ಟೇ. ಸೊ ಏನ್ ಅಡ್ವಾಂಟೇಜ್ ಅಂದ್ರೆ ಈಗ ನಾವು ಸ್ಟೇಟ್ ಮ್ಯಾಚಸ್ ಆಡಿ ಸೆಲೆಕ್ಟ್ ಆಗಿ ಸ್ಟೇಟ್ ಮ್ಯಾಚಸ್ಗೆಲ್ಲ ಆಡಿದ್ರೆ, ರಂಜಿ ಟ್ರೋಫಿ ಎಲ್ಲ ಆಡಿದ್ರೆ ದುಡ್ಡು ಎಷ್ಟು ಬರುತ್ತೆ ಅದು ಮೇಲೆ ಕೆಳಗಡೆ ವೇರಿ ಆಗ್ತಿರುತ್ತೆ, ಡಿಪೆಂಡಿಂಗ್ ಆನ್ ಹೌ ಮಚ್ ಮ್ಯಾಚಸ್ ಐ ಪ್ಲೇ ಆರ್ ಹೌ ಮಚ್ ಮ್ಯಾಚಸ್ ಐ ಡೋಂಟ್ ಪ್ಲೇ, ಇಫ್ ಐ ಗೆಟ್ ಸೆಲೆಕ್ಟೆಡ್ ಆರ್ ಇಫ್ ಐ ಡೋಂಟ್ ಗೆಟ್ ಸೆಲೆಕ್ಟೆಡ್, ಅದೆಲ್ಲ ಮ್ಯಾಟರ್ ಆಗುತ್ತೆ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಯುಲ್ ಆಲ್ವೇಸ್ ಹ್ಯಾವ್ ಅ ಪರ್ಟಿಕ್ಯುಲರ್ ಸೋರ್ಸ್ ಆಫ್ ಇನ್ಕಮ್, ಸ್ಟೇಬಲ್ ಇನ್ಕಮ್ ಆದ್ರೂ ಇರುತ್ತೆ, ವಿಚ್ ಯು ಕ್ಯಾನ್ ರಿಲೈ ಅಪಾನ್. ಐ ಥಿಂಕ್ ಆ ಜಾಬ್ ಸೆಕ್ಯೂರಿಟಿಯಿಂದ ಈಗ ಹೆಂಗ್ ಅನ್ಸುತ್ತೆ ಅಂದ್ರೆ, ಎಸ್ ನಂಗೆ ಇವಾಗ ಏನ್ ಟೆನ್ಷನ್ ಇಲ್ಲ, all that matters is I have to focus on what I want to achieve now anta. And So it's a morale boost basically. And I mean, there must be one opportunity cost ಅಂತ ಒಂದು ಬಂದೇ ಬರುತ್ತಲ್ವಾ. ಲೈಕ್ ಇಲ್ಲ ನಾನು obviously you could pursue MBA ಇವಾಗ, you could do it abroad, or you could ಸ್ಪೋರ್ಟ್ಸ್ ಮ್ಯಾನೇಜ್ ಮಾಡ್ಬೋದು, ಇಲ್ಲ you could do anything else as well. That call, how did you take that ಇಲ್ಲ ನಾನು ಇನ್ನ I would want to do this, how did you take that decision? To be very honest, I've been very lucky post COVID maga, because pre-COVID under 23 ಅನ್ನೋದಿತ್ತು, and then because of COVID my last year under 23 ಅದು ಆ ವರ್ಷ ನಡೀಲಿಲ್ಲ, ನಥಿಂಗ್, ಎವ್ರಿಥಿಂಗ್ ವಾಸ್ ಸ್ಟ್ಯಾಂಡ್ ಸ್ಟಿಲ್ ಅಲ್ಲ. ಸೊ ದಟ್ ಇಯರ್ under 23 ಆಲ್ಸೋ ಡಿಡ್ ನಾಟ್ ಹ್ಯಾಪನ್. ಸೊ ಬೇಸಿಕಲಿ ಐ ವಾಸ್ ಲೈಕ್, ಐ ಥಿಂಕ್ ಮೈ ಕ್ರಿಕೆಟ್ ಕರಿಯರ್ ಇಸ್ ಓವರ್, ಇನ್ನೇನು ಕ್ರಿಕೆಟ್ ಮಿಕ್ಕಿಲ್ಲ, under 25 ಆರ್ nothing else. How will I get to perform? How will I represent Karnataka state? I don't know. I was kind of lost. But then rumors started coming that under 23 will be turned into under 25 for a couple of years because of COVID anta. So that was basically such a opportunity that I've been wanting this opportunity. I've been wanting this. I wanted it so badly that even though I was feeling like ನಮ್ ಸರ್ ಹರಿಕೃಷ್ಣ ಸರ್ ಹೇಳ್ತಾ ಇದ್ರು, ಯು ನೆವರ್ ನೋ ಯಾವಾಗ ಹೆಂಗ್ ಚೇಂಜ್ ಆಗತ್ತೆ ಲೈಫ್, ಈ ತರ ಎಲ್ಲ ನೀನು ಬೇಜಾರು ಮಾಡ್ಕೊಂಡು ಫಿಟ್ನೆಸ್ಗೆ ಹೋಗ್ದೆ ಅಥವಾ ನೀನು ಪ್ರಾಕ್ಟೀಸ್ ಮಾಡ್ದೆ ಎಲ್ಲ ಈ ತರ ಎಲ್ಲ ಇರ್ಬೇಡ. ಕೋವಿಡ್ ಆದ್ರೆ ಏನು, ನೀನ್ ಮನೇಲಿ ವರ್ಕೌಟ್ಸ್ ಮಾಡು ಅಂತೆಲ್ಲ ಹಿ ಯೂಸ್ ಟು ಪುಷ್ ಮಿ, ಅಂಡ್ ಹಿ ಯೂಸ್ ಟು ಟೆಲ್ ಮೈ ಫಾದರ್ ಟು ಟೆಲ್ ಮೀ, ಅವನು ಅವ್ನ್ಗೆ ತುಂಬಾ ಬೇಜಾರ್ ಮಾಡ್ಕೊಳ್ಳೋದು ಬೇಡ, ಕ್ರಿಕೆಟ್ ಬರೀ ಇಂಟರ್ನ್ಯಾಷನಲ್ ಲೆವೆಲ್ ಆಡಿದ್ರೇನೆ ಕ್ರಿಕೆಟ್ ಅಲ್ಲ, ಕ್ರಿಕೆಟ್ ಆಡ್ಬೇಕು ಅವನು, ಇಟ್ ಈಸ್ ಲೈಕ್ ಅ ಪ್ಯಾಷನ್, ಅವ್ನು ಆಡ್ತಾ ಇರ್ಲಿ, ಕ್ರಿಕೆಟ್ ವಿಲ್ ಟೀಚ್ ಹಿಮ್ ಅಬೌಟ್ ಲೈಫ್ ಲಾಂಗ್ ಕ್ರಿಕೆಟ್ ಆಡ್ಲಿ, ಆ ತರ ಈ ತರ ಎಲ್ಲ ಅಂತ ಯೂಸ್ ಟು ಪುಷ್. ಸೊ ಬೇಸಿಕಲಿ ಕೋವಿಡ್ ಡೇಸ್ ಅಲ್ಲೂ ಐ ಯೂಸ್ ಟು ವರ್ಕೌಟ್ ಇನ್ ಮೈ ಹೌಸ್, ಐ ಯೂಸ್ ಟು ಪ್ರಾಕ್ಟೀಸ್ ಇನ್ ಮೈ ಬ್ಯಾಕ್ ಯಾರ್ಡ್, ಹ್ಯಾಂಗಿಂಗ್ ಬಾಲ್ ಇರ್ತಾ ಇತ್ತು, ಟಕ 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 ಅಂತ ಫುಲ್ ಡೇ ಹ್ಯಾಂಗಿಂಗ್ ಬಾಲ್ ಆಡೋದು. ಸೊ ಆ ತರ ಎಲ್ಲ ಆಗ್ತಾ ಇರ್ತಿತ್ತು. ಸೊ ದೆನ್ ವೆನ್ ಐ ಗಾಟ್ ಟು ನೋ ದಟ್ ಈ ತರ under 25 ಇದೆ ಅಂತ, ಸೊ ಬೇಸಿಕಲಿ ನಾನು ಮೆಡಿಟೇಷನ್ ಎಲ್ಲ ಮಾಡೋದೇ ಬಿಟ್ಬಿಟ್ಟಿದ್ದೆ. ಇವಾಗ ಏನು, ಐ ಯೂಸ್ ಟು ಮೆಡಿಟೇಟ್ ಓನ್ಲಿ ಫಾರ್ ಕ್ರಿಕೆಟ್ ರೀಸನ್. ಈಗ ಕ್ರಿಕೆಟೇ ಆಡಲ್ಲ ಅಂದ್ಮೇಲೆ ಇವಾಗ ಮತ್ತೆ ಏನಕ್ಕೆ ಮೆಡಿಟೇಷನ್ ಎಲ್ಲ ಕೂತ್ಕೊಳ್ಳಿ, ಬೇಡ ಅಂತೆಲ್ಲ ಅದನ್ನು ಬಿಟ್ಬಿಟ್ಟಿದೆ. ಆ ತರ ಥಿಂಕಿಂಗ್ ಹೊಟ್ಟೋಗಿದೆ, ತುಂಬಾ ನೆಗೆಟಿವ್ ಶೆಲ್ಗೆ. ಸೊ ಬೇಸಿಕಲಿ ಆ ಆಪರ್ಚುನಿಟಿ ಬಂದಿದ ತಕ್ಷಣ ಅಗೇನ್ ಐ ಸ್ಟಾರ್ಟೆಡ್ ಮೆಡಿಟೇಟಿಂಗ್, ಅಂಡ್ ದೆನ್ ಐ ವಾಂಟೆಡ್ ಟು ಗ್ರಾಬ್ ದಿಸ್ ಆಪರ್ಚುನಿಟಿ ವೆರಿ ಬ್ಯಾಡ್ಲಿ. ಸೊ when I got selected for under 25 state team, I wanted this opportunity. I wanted to make a difference for myself.
So basically, that was my turning point. That was my breakthrough season. I performed well and I got into the Ranji Trophy team that year. Yeah, nice. So that was actually a blessing in my life. Under 23, COVID bantu, 1 year ಏನು ನಡೀಲಿಲ್ಲ, and then they changed it to under 25. And I got to work on my mental strength and I got to focus on what I wanted and what I didn't want and how badly I wanted it, how much I missed cricket antella. So How that was did my you? turning point. How did you? I mean, what did you hold? What did you hold on to at that point of time? I mean, I mean, what did you have some hope in you, or that down point must have been ಅಂದ್ರೆ ತುಂಬಾ ನೆಗೆಟಿವ್ ಆಗಿರುತ್ತಲ್ವಾ ಮೈಂಡ್ಗೆ. How did you manage? ಡೆಫಿನೆಟ್ಲಿ ತುಂಬಾ ಬೇಜಾರಾಗ್ತಿತ್ತು. ಮನೇಲಿ ಫುಲ್ ಡೇ ಕೂತ್ಕೊಂಡು ಏನ್ ಮಾಡೋದು, ಗೋಡೆಗೆ ಬಾಲ್ ಬಿಸಾಕೋದು, ಹಿಂಗ್ ಬ್ಯಾಟ್ ಅಲ್ಲಿ ಆಡೋದು, ಗೋಡೆಗೆ ಬಾಲ್ ಬಿಸಾಕೋದು, ಬ್ಯಾಟ್ ಅಲ್ಲಿ ಆಡೋದು, ಟೆನ್ನಿಸ್ ಬಾಲ್ ಅಲ್ಲಿ. ಸೊ ಆತರ ಮಾಡೋದು, ಮೊಬೈಲ್ ಅಲ್ಲಿ ಪಬ್ಜಿ ಆಡೋದು ಟೈಮ್ ಪಾಸ್ಗೆ ಫ್ರೆಂಡ್ಸ್ ಜೊತೆ. ಸೊ ಅಷ್ಟೇ ಮಾಡ್ಕೊಂಡಿರ್ತಾ ಇದ್ವಿ. ಬಟ್ ದೆನ್ ಸ್ವಲ್ಪ ರಿಲ್ಯಾಕ್ಸೇಷನ್ ಸ್ಟಾರ್ಟ್ ಆಯ್ತು. ಕೋವಿಡ್ ರೂಲ್ಸ್ ರಿಲ್ಯಾಕ್ಸ್ ಮಾಡೋದು ಸ್ಟಾರ್ಟ್ ಮಾಡಿದ್ರು, ಲಾಕ್ ಡೌನ್ ಎಲ್ಲ ತೆಗೆದ್ರು ಆಫ್ಟರ್ ಎ ಫ್ಯೂ ಮಂತ್ಸ್. ಸೊ ಅವಾಗ ಬೇಸಿಕಲಿ ಮತ್ತೆ ವಿ ಯೂಸ್ ಟು ಗೋ ಪ್ರಾಕ್ಟೀಸ್ ಇನ್ ಕ್ಲಬ್ಸ್ ಎಲ್ಲ Hmm. ಹೋಗಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಿದ್ವಿ. ಬಟ್ ಸುಮ್ನೆ ಮಾಡ್ಬೇಕಲ್ಲ ಆಡ್ಬೇಕಲ್ಲ ಅಂತ ಮಾಡ್ತಾ ಇರ್ತಿದ್ವಿ. ಬಟ್ ದೆನ್ ವೆನ್ ಐ ಆಕ್ಚುಲಿ ಸ್ಟಾರ್ಟೆಡ್ ಗೆಟಿಂಗ್ ಟು ನೋ ದಟ್ ಆಕ್ಚುಲಿ ಅಂಡರ್ 25 ಇರತ್ತೆ ಅಂತ, ಅಂಡ್ ದೆನ್ ಐ ಟುಕ್ ಇಟ್ ಅಪ್ ಮಚ್ ಮೋರ್ ಸೀರಿಯಸ್ಲಿ ಅಂಡ್ ಐ ವಾಂಟೆಡ್ ಟು ಮೇಕ್ ಅ ಡಿಫರೆನ್ಸ್ ಅಂತ. ಸೊ ದಟ್ ವಾಸ್ ಹೌ ಇಟ್ ಹ್ಯಾಪನ್. Now, mostly I've seen, non usually marketing already, right? And in ಹ್ಮ್ marketing, there's always social media branding ಅದೆಲ್ಲ ಬರುತ್ತೆ. In cricket, I mean, how does social media, in short, because I don't, in a tumba time, I don't want to take yours. Yeah, how can you, social media branding ಏನಾದ್ರು ಎಫೆಕ್ಟ್ ಆಗಿದೆಯಾ ನಿಮ್ಗೆ? I mean, like for example, to give you an idea, influencers all today are also kind of actors. They, the people take influencers in movies because they assume that ಏನಾಗುತ್ತೆ, influencers ಒಂದ್ ಲಕ್ಷ ಇಲ್ಲ 1 million ಫಾಲೋವರ್ಸ್ ಇದ್ರೆ ಇದು ಬರ್ತಾರೆ ಇಲ್ಲ. ಯು ನೀಡ್ ಟು ಹ್ಯಾವ್ ಅ ವೆರಿ ಗುಡ್ ಪರ್ಸನಲ್ ಬ್ರ್ಯಾಂಡಿಂಗ್ ಇನ್ ಲಿಂಕ್ಡ್ಇನ್ ಅಂಡ್ ಸೋಷಿಯಲ್ ಮೀಡಿಯಾ. ಸೊ ನಿಮ್ಗೆ ಹ್ಮ್ ಬಹಳ ರೀಚ್ ಆಗುತ್ತೆ. ಆರ್ ಇನ್ ಜನರಲ್ ಇನ್ ಕ್ರಿಕೆಟ್, ಸೊ ಪರ್ಸನಲ್ ಬ್ರ್ಯಾಂಡಿಂಗ್ ಇಲ್ಲ, is there anything of that how Instagram, or not Instagram but per se, personal branding affects you? Has it reached uh, cricket? I think it matters to people who actually represent the bigger stages. Like Mm-hmm. I think right now I don't think so. Ranji Trophy is looked at a way it used to be looked at 20 years back. So now it's all about IPL and India Mm-hmm. team. So you get fame and name through IPL. ಈಗ Mm-hmm. ರಂಜಿ ಟ್ರೋಫಿಗೆ ಅಷ್ಟೊಂದು ಐ ಥಿಂಕ್ cricket is evolving basically. So you can't blame the public for it. That's how just life is. ಈಗ ರಂಜಿ ಟ್ರೋಫಿಗೆ, even though cricketers know the value of representing Ranji Trophy, participating in Ranji Trophy and all that value, at the same time, I think ಇಟ್ಸ್ ಲೈಕ್ ಈಗ ಸೋಷಿಯಲ್ ಮೀಡಿಯಾ ಎಲ್ಲ ಹೆಂಗೆ ಅಂದ್ರೆ, ಈಗ ನೀನು ರಂಜಿ ಟ್ರೋಫಿಯಲ್ಲಿ ಪರ್ಫಾರ್ಮ್ ಮಾಡೋಕ್ಕೂ IPL ಅಲ್ಲಿ ಪರ್ಫಾರ್ಮ್ ಮಾಡೋಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ನೀನು IPL ಅಲ್ಲಿ ಪರ್ಫಾರ್ಮ್ ಮಾಡಿದ್ರೆ ನಿಂದು ಆಲ್ರೆಡಿ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಮಿಲಿಯನ್ಸ್ ಕೊಟ್ಟೋಗ್ತಾರೆ, 500 600 ಇದ್ರು ಇನ್ ಅ ಸ್ಪ್ಯಾನ್ ಆಫ್ ಸಿಂಗಲ್ ನೈಟ್ ಯು ವಿಲ್ ರೀಚ್, ನಿಂಗೆ ಫೇಮ್ ಆ ಥರ ಸಿಕ್ಬಿಡುತ್ತೆ. ಸೊ ಬೇಸಿಕಲಿ ಹಂಗೆ. ಸೊ ಡಿಪೆಂಡ್ಸ್ ಆನ್ ದ ಪರ್ಸನ್, ಡಿಪೆಂಡ್ಸ್ ಆನ್ ದ ಇಂಡಿವಿಜುವಲ್, ಅವ್ರ ಹೌ ದೇ market themselves or how they build their own brand, how they uh, showcase themselves. But me being so far personally, I've never used Instagram to brand myself or to spread or to make a fame of myself through social media. I've never used it that way. I've always kept my Instagram private. I've always had a very because I've seen this thing called Netflix. Ali, there's a show. Uh, the the negative side of the social media and all that. Mm-hmm. And Mm-hmm. because of all that, I've always kept my social media networks private. So basically, even though there are a lot of random followers that follow me, I might have accepted a few hundreds of people that I don't know, but I only follow back the people whom I know personally. At least 90% of them whom I know personally. So I've been always that kind of a guy. So I've always kept it private. I've never used Instagram
ಟು ಬ್ರ್ಯಾಂಡ್ ಮೈ ಸೆಲ್ಫ್ ಆರ್ ಟು ಸ್ಪ್ರೆಡ್ ಮೈ ಫೇಮ್ ಆರ್ ಮೇಕ್ ಅ ಫೇಮ್ ಆ ಥರ ಎಲ್ಲ ಯಾವತ್ತೂ ಯೂಸ್ ಮಾಡಿಲ್ಲ. ಸೊ ಡಿಪೆಂಡ್ಸ್ ಆನ್ ದ ಇಂಡಿವಿಜುವಲ್. ಬೇಸಿಕಲಿ ದೊಡ್ಡ ದೊಡ್ಡ ಲೆವೆಲ್ ಆಡೋರು ಯೂಸ್ ಮಾಡ್ತಾರೆ ಬ್ರ್ಯಾಂಡಿಂಗ್ ಮಾಡ್ಕೊಳ್ಳೋಕೆ, ಅಡ್ವರ್ಟೈಸ್ ಮಾಡ್ಕೊಳ್ಳೋಕೆ. ಇಟ್ಸ್ ಆಲ್ ಐ ಥಿಂಕ್ ಡಿಪೆಂಡಿಂಗ್ ಆನ್ ದೇರ್ PR ಥಿಂಗ್. Okay. Next, just to close it off, next, ಏನ್ plans ಇದೆ? I mean IPL or Ranji next, ಯಾವ್ದಾದ್ರು ದೊಡ್ಡ ಟೂರ್ನಮೆಂಟ್ ಆಡ್ತಿದೆ ನೀನು? So basically, last year I represented Karnataka in the Ranji Trophy and Vijay Hazare Trophy team ಅಲ್ಲಿ ಇದ್ದೆ, ಸ್ಕ್ವಾಡ್ ಅಲ್ಲಿ ಇದ್ದೆ. But I didn't get to play a match in ಇದು Vijay Hazare Trophy ಅಲ್ಲಿ ಚಾನ್ಸ್ ಸಿಗ್ಲಿಲ್ಲ ಆಡಕ್ಕೆ. ಹ್ಮ್ Ranji Trophy, I've been substitute for 17-18 games, but I've got to play 4 games till now. Uh, so I'm trying to make strong, I want to make myself a consistent player in the playing 11 for Karnataka Ranji Trophy team. And that way I can play. If I keep performing better and if I rise to the occasion and if my performances stand out, I think I can really make it count. And then, so that way, if I can build a reputation for myself to be a consistent player for the team, I think that way I can get to represent IPL and then look forward to representing India also. Basically, whoever you ask, basically a sportsman, they'll always have their desire or they'll always have the goal to achieve higher in life, to represent higher levels, to represent the nation in their own sports. If not all those goals, I don't think so anyone would just play for the sake of playing it. Absolutely, and I hope that ಬೇಗ ರಂಜಿ ಟ್ರೋಫಿಲಿ ಕರುಣ್ ನಾಯರ್ ಹೇಗೆ ಕಮ್ ಬ್ಯಾಕ್ ಮಾಡಿದ್ರು, ನೀವು ಆಲ್ಸೋ ರಂಜಿಲಿ ಆಟ ಆಡಿ, IPL ಅಲ್ಲಿ ಆಟ ಆಡಿ, ಇನ್ನ ಶ್ರೀಮಂತ ಆಗಿ, ಇನ್ನ ದುಡ್ಡಿನಲ್ಲಿ IPL ನಲ್ಲಿ 15-13 ಕೋಟಿ ಹೇಳ್ದಂಗ ಆಗಿ, ಆಗ್ಲಿ, ಥ್ಯಾಂಕ್ ಯು. ಆ ಒಂದು ಸೈಟ್ ಮನೆ ಇರೋದು ಇನ್ನ ಒಂದ್ 5 ಆಗ್ಲಿ, ಆಮೇಲೆ ನನ್ಗೂ ಒಂದ್ ಕೊಡು ಹೋಪ್ಫುಲಿ ಹಾಗೆ. ಎಸ್, ವೆರಿ ಸೂನ್. ಇಲ್ಲ, ಸೈಡ್ ಅಲ್ಲಿ ನಾನು ನಂಗೂ ಒಂದ್ ಕೊಡು ಅಂತ ಹೇಳ್ದೆ, ಅದು ಶೋರ್ ಶೋರ್. ನೀನ್ ಹೇಳ್ದಂಗ ಆಗ್ಲಿ, ಪಕ್ಕ ಕೊಡೋಣ. ಓಕೆ ಮಚ್ಚ. ಫೈನಲಿ ಕಿಶನ್, ಥ್ಯಾಂಕ್ ಯು ಸೋ ಮಚ್ ಟೈಮ್ ಕೊಟ್ಟಿದ್ದಕ್ಕೆ. ಅಪ್ರಿಶಿಯೇಟ್ ಇಟ್ ಅ ಲಾಟ್. It's my pleasure. It's been my pleasure. I hope that you achieve all that you plan and you get more in your life, Macha. Thank you so much, Paka. Thank you so much, Macha. Bye. See you.